ಫಿಲ್ಮ್ ಚೆನ್ನಾಗಿದ್ರೆ, ಅದಕ್ಕೊಂದು ಪೊಟೆನ್ಷಿಯಲ್ ಇದ್ರೆ ಒಬ್ವಿಯಸ್ಲಿ ಬಂದು ನೋಡ್ತಾರೆ. ನಾವು ಜನರನ್ನ ಅದನ್ನೇ ಹೇಳ್ತೇನಲ್ಲ, ಜನರನ್ನ ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ನಾವು? ಈ ಸಿನಿಮಾ ನೋಡಬೇಕು ನೀವು, ಈ ಸಿನಿಮಾ ನೋಡಬಾರ್ದು ಅಂತ ಎಲ್ಲಿ ಮಾಡಿದ್ದೀವಿ ನಾವು? ಯಾರಾದರೂ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲಲ್ಲ, ಯಾರು ಮಾಡೋಕ್ಕಾಗತ್ತೆ? ನೀವು ಫಿಲ್ಮ್ ಆ ಥರದೊಂದು ಪೊಟೆನ್ಷಿಯಲ್ ಇರುವಂಥ ಫಿಲ್ಮ್ ಮಾಡಿದ್ರೆ, ಅಂದರೆ ಎಲ್ಲ ಪೊಟೆನ್ಷಿಯಲ್ ಇರುವಂಥದ್ದು ಚೆನ್ನಾಗಿ. ಈಗ ಯೂಶ್ವಲಿ ಟೈಮೇ ಹಂಗಿದೆ, ಯು ಕೆನಾಟ್ ಸೇ ಅಂದರೆ ಒಳ್ಳೆ ಫಿಲ್ಮ್ ಮಾಡಿದ್ದೀನಿ ಜನ ಬಂದು ನೋಡಬೇಕು ಅಂತ ಆಗಲ್ಲ. ಅಂದರೆ ಆ ಸಿನಿಮಾದಲ್ಲಿ ಏನೋ ಒಂದು USP ಇರಬೇಕು, ಏನೋ ಒಂದು ಜನರ ಅಟ್ರಾಕ್ಷನ್ ಅವರಿಗೆ ಇದು ಮಾಡೋದು ಬರಬೇಕು. ಅದು ಬಂದ ಮೇಲೆ ಜನ ಬರ್ತಾರೆ. ಜನನ ಬ್ಲೇಮ್ ಮಾಡಿ ನಾನು ರೆಡಿ ಇಲ್ಲ ಟು ಬ್ಲೇಮ್ ದ ಆಡಿಯನ್ಸ್. ಇಟ್ ಈಸ್ ಸೋಲಿ ಡಿಪೆಂಡ್ ಆನ್ ಅಸ್. ನಾವು ಒಳ್ಳೆ ಫಿಲ್ಮ್ ಮಾಡಬೇಕು, ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಬೇಕು. ನಾನು ಹೇಳ್ತಿರ್ಸಂಗೆ ನಮಗೆ ಅದು ಶಕ್ತಿ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ನಮ್ಮಂಥ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ, ಈಗ ನಾವಿರುವಂಥ ಟೈಮ್ ರೈಟ್ ಟೈಮ್ ಅಂತ ನನ್ನ ಫೀಲ್. ಬಿಕಾಸ್ ನನಗಂತಲ್ಲ, ಈ ಅಪ್ಕಮಿಂಗ್ ಆ್ಯಕ್ಟರ್ಸು ಕೂಡ ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿ, ಟೀಮ್ ಸೆಟ್ ಮಾಡಿ ಅಲ್ವಾ? ಮಾಡಿ. ಇವಾಗ ಮಾಡ್ಬೋದು. ಇವಾಗ ನೀವು ಬಿಗ್ ಪ್ಲೇಯರ್ಸ್ನೇ ಕಾಯಬೇಕು, ಇಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸ್ ನಮಗೆ ಆಪರ್ಚುನಿಟಿ ಕೊಡಬೇಕು, ಅದೆಲ್ಲ ಕಾದ್ ಕೂತ್ರೆ ಆಗಲ್ಲ. ಯಾಕಂದ್ರೆ ನಾವು ರಕ್ಷಿತ್ ಅವ್ರನ್ನ, ರಿಷಬ್ ಅವ್ರನ್ನ ಎಕ್ಸಾಂಪಲ್ಸ್ 10 years ಸೈಕಲ್ ಅಂಡ್ ಕೊಲಾಬರೇಟಿವ್ ಎಫರ್ಟ್ ಇರಬೇಕು ಅಂತ ನನ್ನ ಅನಿಸಿಕೆ. ಈಗ ನಾನು ಒಬ್ಬನೇ ಅಲ್ಲ, ಅಥವಾ ಯಾರೋ ಆ್ಯಕ್ಟರ್ಸ್ ಅಲ್ಲ, ಎಲ್ಲರ ಜೊತೆ ಸೇರೋಣ. ಇದು ಬೇರೆ ಇಂಡಸ್ಟ್ರೀಸ್ ನೋಡಿದ್ರೆ, ತುಂಬ ಇಂಡಸ್ಟ್ರೀಸ್ ಸಕ್ಸಸ್ಸಿವ್ ಆಗಿರುವಂಥ ಇಂಡಸ್ಟ್ರೀಸ್ ನೋಡಿದ್ರೆ ಅಲ್ಲೆಲ್ಲ ಕೊಲಾಬರೇಟಿವ್ ಎಫರ್ಟ್ ಇದೆ. ತುಂಬ ಜನ ಆ್ಯಕ್ಟರ್ಸ್, ಒಂದು ಫಿಲ್ಮ್ ಇದೆ ಅಂತ ಹೇಳಿದ್ರೆ ಎಲ್ಲ ಆ್ಯಕ್ಟರ್ಸ್ ಇನ್ವಾಲ್ವ್ ಆಗ್ತಾರೆ, ಎಲ್ಲರೂ ಪ್ರಮೋಟ್ ಮಾಡ್ತಾರೆ, ಎಲ್ಲರೂ ಸೇರ್ತಾರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ. ನೀವು ಎಲ್ಲೂ ತುಂಬಾ ಎಕ್ಸಾಂಪಲ್ ಇದೆ ಆ ಥರ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ. ಜೈಲರ್ ಎಲ್ಲ ತುಂಬಾ ದೊಡ್ಡ ಲೆವೆಲ್ ನಾನು ಹೇಳ್ತಾ ಇರೋದು. ಈಗ ನಮ್ಮ ಲೆವೆಲ್ ಆಫ್ ಆಕ್ಟರ್ಸ್ ನೀವು ಮಲಯಾಳಂ ಫಿಲ್ಮ್ ಅಲ್ಲಿ ನೋಡಿದ್ರೆ, ಒಂದು ಸಿನಿಮಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 10 ಜನ ಆಕ್ಟರ್ಸ್ ಇದ್ದಾರೆ, ಎಲ್ಲ ಸೇಮ್ ಪೊಟೆನ್ಷಿಯಲ್ ಇರುವಂಥ, ಸೇಮ್ ಫ್ಯಾನ್ ಫಾಲೋವರ್ಸ್ ಇರುವಂಥ ಆಕ್ಟರ್ಸ್. ಅವರೆಲ್ಲೂ ಕೂಡ ನನಗಿದು ದೊಡ್ಡ ರೋಲು, ಇದು ಚಿಕ್ಕ ರೋಲು, ಅವ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ. ಅವರೇ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ, ಅವರೇ ಬರೀತಾ ಇದ್ದಾರೆ, ಅವ್ರ ಫ್ರೆಂಡ್ಸೇ ಡೈರೆಕ್ಟರು. ಸೊ ನಾನು ಹೇಳೋದು ಬ್ಲೇಮ್ ಮಾಡುವಂಥ ಟೈಮ್ ಅಲ್ಲ ಇದು. ವಿ ಕ್ಯಾನ್ ಡೂ. ಅಂದರೆ ನಮ್ಮಲ್ಲಿ ಒಂದು ಎಫರ್ಟ್ ಹಾಕುವಂಥ ಮೈಂಡ್ಸೆಟ್ ಇರಬೇಕು. ಕೊಲಾಬ್ರೇಟಿವ್ ಇದು ಕ್ರಿಯೇಟಿವ್ ಫೀಲ್ಡ್ ಅನ್ನೋದು ಕೊಲಾಬ್ರೇಟಿವ್ ಎಫರ್ಟ್. ಇಲ್ಲಿ ನಾನೇ ಮಾಡ್ತೀನಿ ಅನ್ನೋದಿಲ್ಲ. ಇಲ್ಲಿ ಎಲ್ಲರೂ ಸೇರಿಕೊಂಡು ಒಬ್ಬ ಒಳ್ಳೆ DOP, ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ ರೈಟರ್, ಎಲ್ಲ ಒಂದು ಟೀಮ್ ಮಾಡಿಕೊಂಡು ವಿ ಕ್ಯಾನ್ ಡೂ.